ಝೀಲು 1,500 2,000 ಕೊಟ್ಟು ತಗೊಂಡ್ರು. ಈ 100 ರೂಪಾಯಿದನ್ನ ಈ 100 ರೂಪಾಯಿ ಗೊಪ್ಪೆಗೆ ಕಾಂಪಿಟ್ ಕೊರೋರು ಯಾರೂ ಇಲ್ಲ ನೋಡಿ. ಈ ಹೊಳೆ ದಾಟ್ಬೇಕೀಗ ನಾನು, ನೋಡಿ ಹೆಂಗಿದೆ ಅಂತೇಳಿ. ಹಂಗೆ ಮಳೆ ಬಂದು ನೀರು ಬೋರ್ಗರೆಯುತ್ತಿದೆ. ಇಳಿಯೋಣ, ದೇವರೇ ಕಾಪಾಡಪ್ಪ. ಅಯ್ಯೋ ತೊಳೆದೋಗಿಲ್ಲ ಅಂದ್ರೆ ಸಾಕು. ನೀರೇ ಇಲ್ಲ, ಮುಳುಗ್ತಾನೆ ಇಲ್ಲ. ಇಲ್ಲಿ ಮೇಲ್ ಕಾಣೋದು ನಮ್ಮದು ತೋಟ. ನಾವು ದರೆ ಬದೀರೋಣ. ಜೋರು ಮಳೆ ಬಂದಾಗ ಉಂಟಲ್ಲ, ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಕಣ್ರ. ಎಲ್ಲಿ ತೋಟ ಜರ್ಕೊಂಡು ಹೋಗ್ತದೆ ಅನ್ನೋದೇ ಟೆನ್ಷನ್ನು. ಹಂಗಾಗಿ ಈ ಥರದ್ದು ಈ ಟೈಪಲ್ಲಿ ರಿವಿಟ್ಮೆಂಟ್ ಕಟ್ಟಿರ್ತೀವಣ, ಕಲ್ಕಟ್ಟೆ. ಆವಾಗ ನೀರು ಏನಿದೆ ಈ ಕಟ್ಟೆಗೆ ಹೊಡ್ಕೊಂಡು ಹೋಗುತ್ತೆ, ಈ ಮಣ್ಣಿಗೆ ತಾಗಲ್ಲ. ಈ ಮಣ್ಣಿಗೆ ತಾಗಿದ್ರುಂಟಲ್ಲ, ಮಣ್ಣು ತೊಳ್ಕೊಂಡೋಗಿ ಅರ್ಧ ತೋಟನ ಜರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಓಮಿನಿಲಿ ಒಂದಿನ ರೈಡ್ ಸೂಪರ್ ಆಗುತ್ತೆ. ಏನಿಲ್ಲ, ನಮ್ಮ ಮನೆ ನಾಯಿಗಳಿಗೆ ವ್ಯಾಕ್ಸಿನ್ ಆಗಬೇಕಿತ್ತು, ರೇಬಿಸು, ಡಿಸ್ಟೆಂಪರ್ಡ್ ಎಲ್ಲ. ಹಂಗಾಗಿ ಡಾಕ್ಟ್ರನ್ನ ಕರ್ಕೊಬರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಮ್ಮದು ಅಣ್ಣಂದು ಓಮಿನಿ ಮಾತ್ರ ಓಡಾಡ್ಸೋಕ್ಕೆ ಸಖತ್ ಮಜಾ ಆಗುತ್ತೆ. ಒಳ್ಳೆ ಲಾರಿ ಬಿಟ್ಟು ಖುಷಿ ಆಗುತ್ತೆ. ರಯ್ಯ ಹೋಗ್ತಿರೋದೆ. ನಾಯಿ, ಬೆಕ್ಕು ಅಥವಾ ಯಾವುದೇ ಸಾಕು ಪ್ರಾಣಿಗಳಾಗ್ಬೋದು, ಅವುಗಳನ್ನು ಸಾಕುವಂಥದ್ದು ದೊಡ್ಡ ವಿಚಾರ ಅಲ್ಲ. ಸಾಕಿದ ಮೇಲೆ ಅವುಗಳಿಗೆ ರೈಟ್ ಟೈಮಲ್ಲಿ ವ್ಯಾಕ್ಸಿನ್ ಎಲ್ಲ ಆಗಬೇಕು. ಅವುಗಳು ದೇವ್ರ ಸೃಷ್ಟಿನೇ, ಅವುಗಳಿಗೂ ಪ್ರೀತಿ ಕರುಣೆ ಎಲ್ಲ ತೋರಿಸ್ಬೇಕು. ಬಟ್ ಅದು ಯಾವುದು ಅತಿರೇಕ ಆಗಬಾರ್ದು, ಒಂದು ಲಿಮಿಟಲ್ಲಿರಬೇಕು. ಯಾಕಂದರೆ ರೀಸೆಂಟಾಗಿ ಒಂದು ಟ್ರ್ಯಾಜಿಡಿ ಆಯಿತು. ಬ್ರಿಜೇಶ್ 22 ವಯಸ್ಸು, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು, ಎಲ್ಲರಿಗೂ ಗೊತ್ತೇ ಇರ್ಬೋದು. ಅವನು ಒಂದು ಪಪ್ಪಿನ ರೆಸ್ಕ್ಯೂ ಮಾಡಿ ಆಫ್ಟರ್ 2 months ಸತ್ತೋದ. ನೋಡಿದ್ರೆ ಆ ಪಪ್ಪಿ ಅವನಿಗೆ ಬೈಟ್ ಮಾಡಿತ್ತು, ಅದು ರೇಬಿಸ್ ಇನ್ಫೆಕ್ಟೆಡ್ ಆಗಿತ್ತು. ಯಾಕಂದರೆ ನಮ್ಮ ಮನೆ ನಾಯಿಗಳನ್ನು ನಾವು ಬಿಡ್ತೀವಿ, ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲೋ ಬರುತ್ತೆ, ಮಕ್ಕಳ ಜೊತೆ ಆಡುತ್ತೆ, ಮಕ್ಕಳಿಗೆ ಬೈಟ್ ಆಗಿರುತ್ತೆ, ಮಕ್ಕಳು ಹೇಳಲ್ಲ, ನಮಗೂ ಗೊತ್ತಾಗಲ್ಲ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಹಾಗಂತ ಅವನು ರೆಸ್ಕ್ಯೂ ಮಾಡಿದ್ದು ತಪ್ಪು ಅಂತ ನಾನು ಏನು ಹೇಳ್ತಿಲ್ಲ. ಸೊ ನಂದೇನಾದ್ರು ತಪ್ಪಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.